कांग्रेस पार्टी की ನನ್ನ ಹಿಂದೆ ಯಾರು ನಿಂತ್ಕೋಬೇಡಿ ದಯವಿಟ್ಟು. मल्लिकार्जुन खड़गे की, राहुल गांधी की, सोनिया गांधी की. ಬಂಧುಗಳೇ, ಬಿಡಿ ಬಿಡಿ ಆಯ್ತು, ಸ್ವಲ್ಪ ಇರೋ, ಶಾಂತಿಯಿಂದ ಇರೋ ನಿಮಿಷ. ಮಾತಾಡ್ಲಾ ಇಲ್ಲ ನೀವೇ ಮಾತಾಡ್ತೀರಾ? ಬಂಧುಗಳೇ, ವೇದಿಕೆ ಮೇಲೆ ನಮ್ಮ ಸರ್ಕಾರದ ಸಚಿವರಾದಂತ ಸಹೋದ್ಯೋಗಿಗಳಂತ ಇರ ಸ್ವಲ್ಪ ಮಾತು ತಿಳಿಸ್ರೋ, ಏನಾದ್ರು ನಡೀರಿ ಹೊರಡಿಕೆ. ನೀವು ಮಾತಾಡೋಕ್ಕಲ್ಲ ಇಲ್ಲಿ ಕರೆಸಿರೋದು ನಾನು. ವೇದಿಕೆ ಮೇಲಿರುವಂತ ನಮ್ಮ ಸಚಿವರಾದಂತ ಸಹೋದ್ಯೋಗಿಗಳಂತ ಕೃಷ್ಣ ಬೈರೇಗೌಡ್ರೆ, BL ಶಂಕರ್ ಅವರೇ, ಸೌಮ್ಯ ರೆಡ್ಡಿ ಅವರೇ, ನಿಮ್ಮೆಲ್ಲರ ನಾಯಕರಾದಂಥ ಮಂಜಣ್ಣ ಅವರೇ, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಂಜುನಾಥ್ ಅವರೇ, ಬಹಳ ಜನ ನನಗೆ ಹಳೆಯ ಪರಿಚಯ ಅಂತ ನಮ್ಮ ಮುಖಂಡಗಳಿದ್ದಾರೆ. ರಾಜಣ್ಣ ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ರು, KC ಅಶೋಕ್ ಇದ್ರು, ನಮ್ಮ ಮುನ್ಸಿಪಲ್ ಪ್ರೆಸಿಡೆಂಟ್ ನಮ್ಮ ಬಶೀರ್ ಇದ್ರು, ಈಗ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ವಾಜಿದ್ ಇದ್ದಾರೆ, ಇನ್ನು ಎಲ್ಲ ಗಣ್ಯರೆಲ್ಲ ಇದ್ದಾರೆ. ಈ ಸಭೆಗೆ ಬಂದ ತಕ್ಷಣ ನನಗೆ ಸೌಮ್ಯ ರೆಡ್ಡಿ, ಮಂಜುನಾಥ್ ಇಬ್ರು ಸೇರಿ ಮಹಿಳಾ ಕಾಂಗ್ರೆಸ್ ಸಮಾವೇಶಕ್ಕೆ ಕರ್ಕೊಂಡು ಬಂದ್ರು ಅಂತೇಳಿ ನನಗೆ ಗಾಬರಿ ಆಗೋಯ್ತು. ನನಗೆ ನೀವೆಲ್ಲ ಗಂಡಸರಿಗೆ ಒಬ್ರು ಜಾಗ ಚೇರೆ ಕೊಡ್ಲಿಲ್ಲ, ಎಲ್ಲ ಹೆಂಗಸರ ಕೂತ್ಕೊಂಡ್ಬಿಟ್ಟಿದೆ, ಎಲ್ಲ ಗಂಡಸರ ರೋಡಲ್ಲಿ ನಿಂತವ್ರೆ. ಪಾಪ ಅವ್ರು ಯಾರು ಬಳಕೆ ಆಗಲಿಲ್ಲ. ಇನ್ನು ಮುಂದಕ್ಕೆ 33% ಬರ್ತದೆ. ನಮ್ಮ ಪರಿಸ್ಥಿತಿ ಏನಾಯ್ತದೋ ನನಗೆ ಗೊತ್ತಿಲ್ಲ. ಮಂಜಣ್ಣ, ನೀನು ಹುಷಾರಾಗಿರೋದು. ಏನು ಮಾಡೋಕ್ಕಾಗಲ್ಲ, 2 ಪಾರ್ಲಿಮೆಂಟಲ್ಲೂ ಕೂಡ ತೀರ್ಮಾನ ಆಗೋಗಿದೆ. ಆದರೆ ನಾನು ಅಧ್ಯಕ್ಷನಾದಾಗ, ಕಾಂಗ್ರೆಸ್ ಅಧ್ಯಕ್ಷನಾದಾಗ ನಾನು 2 ಹೇಳಿದೆ. ನನಗಿಬ್ಬರ ಬಗ್ಗೆ ನಂಬಿಕೆ. ಹೆಣ್ಣು ಕುಟುಂಬದ ಕಣ್ಣು 1, 2ನೇದು ಯುವಕರು. ಇವರಿಬ್ಬರು ಮನಸ್ಸು ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಒಂದು ಸರ್ಕಾರ ಬಂದೇ ಬರ್ತದೆ ಅಂತ ಒಂದು ಆತ್ಮವಿಶ್ವಾಸ ನನಗಿತ್ತು. ಅದಕ್ಕೆ ನನ್ನ 5 ಗ್ಯಾರಂಟಿಲಿ ಹೆಣ್ಣು ಮಕ್ಕಳು ಕೊಟ್ಟರ ಮಾತನ್ನ ಉಳಿಸ್ಕೊಳ್ತಾರೆ, ಉಪಕಾರ ಸ್ಮರಣೆ ಇಟ್ಕೊಂಡಿದ್ದಾರೆ, ಆ ಕುಟುಂಬ ಬದುಕಬೇಕು ಅಂತೇಳಿ ಶ್ರೀ ಶಕ್ತಿ, ಇದು ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ, ಗೃಹಜ್ಯೋತಿ ಇವೆಲ್ಲ ಕೂಡ ನೇರವಾಗಿ ಹೆಣ್ಣಿಗೆ ಸಮಾನವಾದದ್ದು, ಉಪಯೋಗ ಬರುವಂಥದ್ದು. ಮನೆಯಲ್ಲಿ 200 ಯೂನಿಟ್ವರೆಗೂ ಫ್ರೀಯಾಗಿ ಕರೆಂಟ್ ಕೊಟ್ಟರೆ ಹೆಣ್ಣಿಗೆ ದುಡ್ಡು ಉಳಿತದೆ. 2,000 ರೂಪಾಯಿ ಹೋದ್ರೆ ಹೆಣ್ಣಿಗೆ ಹೋಯ್ತದೆ ಆ ಕರೆಂಟು. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಅಕೌಂಟ್ಗೆ. ಅನ್ನಭಾಗ್ಯ, ಶಕ್ತಿ ಯೋಜನೆಯಿಂದ ಎಲ್ಲ ಹೆಣ್ಮಕ್ಳೇ ಪ್ರವಾಸ ಮಾಡಿದ್ರೆ ಅಪ್ಪನ ಮನೆಗೆ, ಬೀಗರ ಮನೆಗೆ, ದೇವಸ್ಥಾನಕ್ಕೆ, ಕೆಲಸಕ್ಕೆ ಎಲ್ಲೋದ್ರೂ ಕೂಡ ಏನೋ ಒಂದು ಅಷ್ಟೋ ಇಷ್ಟೋ ದುಡ್ಡು ಉಳಿತದೆ. ಹೆಣ್ಣ ಶಕ್ತಿಶಾಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು. ಇಂದಿರಾ ಗಾಂಧಿ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಬಂದು ಪ್ಯಾಲೇಸ್ಗೆ. ಕೆಲವೆಲ್ಲ ನೀವೆಲ್ಲ ಬಂದಿದ್ರಿ ಅಂತ ಕಾಣ್ತದೆ ಕೆಲವರು. ಆವತ್ತು ಅವ್ರು ಹೇಳಿದ್ರು ನನಗೆ, ಸಿದ್ದರಾಮಯ್ಯನವ್ರಿಗೆ, ಈ ಎಲೆಕ್ಷನ್ ಟೈಮಲ್ಲಿ ಮಾತು ಆಗೋಯ್ತದೆ, ಗ್ಯಾರಂಟಿ ಮಾಡಬೇಕು, ಅವ್ರು ಚೆಕ್ ಸೈನ್ ಹಾಕಬೇಕು ಅಂದರು. ಸೊ ನಾನು ಸಿದ್ದರಾಮಯ್ಯನವ್ರು ಇಬ್ಬರು ಸೇರಿ ಚೆಕ್ಗೆ ಸೈನ್ ಹಾಕಿದೋ. ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನ 20ನೇ ತಾರೀಕು ಮೇ 2023, ಈಗ ಮೊನ್ನೆ ತಾನೇ ಕೃಷ್ಣ ಬೈರೇಗೌಡರು
1,11,01,001 ಜನರಿಗೆ ದಾಖಲೆಗಳನ್ನು ಕೊಟ್ಟರು. 2 ವರ್ಷದ ಹಿಂದೆ ಅದನ್ನೇ ಗ್ಯಾರಂಟಿ ಸೇರಿ ಕ್ಯಾಬಿನೆಟ್ ಅಲ್ಲಿ ಮೊದಲನೇ ಕ್ಯಾಬಿನೆಟ್ ದಿನ ಈ 5 ಗ್ಯಾರಂಟಿಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು, ಕೊಟ್ಟು ಮಾತು ಉಳಿಸ್ಬೇಕು ಅಂತೇಳಿ ತೀರ್ಮಾನ ಮಾಡ್ದು. ನಾನು ಈ ಮಂಜಣ್ಣಂಗೆ ಕೈ ಒಂದು ಕಾಲೊಂದು ಕಟ್ಟಲಿಲ್ಲ, ಕೈ ಅಂತೂ ಹಿಡ್ದೆ ಅವನಿಗೆ. ಬೇಡ ಮಂಜಣ್ಣ, ನನ್ನ ಮಾತು ಕೇಳು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದೆ. ಈ ಮಂಜಣ್ಣ ನನ್ನ ಮಾತು ಕೇಳಿದ್ರೆ ನನ್ನ ಜೊತೆಲಿ ಕೃಷ್ಣ ಬೈರೇಗೌಡರು ಮಧ್ಯದಲ್ಲಿ ವಿಧಾನಸೌಧದಲ್ಲಿ ಕೂತ್ಕೋತಿದ್ದ. ಈಗ ಅದು ಆಗೋಯ್ತು, ಬಿಟ್ಬಿಡಿ, ಆಗಿದ್ದೆಲ್ಲ ಮರ್ತು ಬಿಡೋಣ. 2028ಕ್ಕೆ ನೀವು ಮಂಜಣ್ಣನ ವಿಧಾನಸೌಧಕ್ಕೆ ಕುಂಡ್ರಿಸಲೇಬೇಕು ಅಂತೇಳಿ ಈಗಾಗಲೇ ನಮ್ಮ ಸೌಮ್ಯ ರೆಡ್ಡಿ ಅವರು ಘೋಷಣೆ ಮಾಡಿದ್ದಾರೆ. ಮಾಡ್ತಿರ್ತಾನೆ, ಕೈ ಎತ್ತಿ ನೋಡೋಣ.